ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನೊಂದು ಸೆಮಿ ಬ್ರೈಡಲ್ ಡಬಲ್ ಸ್ಟೆಪ್ಪಲ್ಲಿ ಆರ್ಚ್ ಮಾಡುವಂಥ ಒಂದು ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ನಾವು 2 ಸ್ಟೆಪ್ಪಲ್ಲಿ ಈ ಡಿಸೈನ್ನ ಮಾಡ್ಕೋಬೋದು. ನೀವು ಇದಕ್ಕೆ 500ಇಂದ 600ವರೆಗೂ ಕೂಡ ಚಾರ್ಜ್ ಮಾಡ್ಕೋಬೋದು. ಬನ್ನಿ ಮೊದಲಿಗೆ ಬೇಕಾಗಿರುವ ಮೆಟೀರಿಯಲ್ಸ್ ನೋಡೋಣ. ನಾನಿಲ್ಲಿ ಸ್ಮಾಲ್ ಬೀಡ್ಸ್ನ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಕುಚ್ಚು ಕಟ್ಕೊಳ್ಳೋದಕ್ಕೆ ದಾರ, ಜರಿ ದಾರ, 2 ಕಲರ್ ಆರೆಳೆ ದಾರ, ದೊಡ್ಡ ಕಣಿನ ಸೂಜಿ, ಕ್ರೋಶಾ ನೀಡಲ್ ನಂಬರ್ 10 ಅಥವಾ 11 ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಇವಾಗ ಡಿಸೈನ್ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲು ನಾವು ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೊಂಡು ಹೋಗಬೇಕು. ಫಸ್ಟಿಗೆ ನಾನಿಲ್ಲಿ ಗೋಲ್ಡ್ ಕಲರ್ ಥ್ರೆಡ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡಿಕೊಂಡು ಸೀರೆ ಹಿಂಭಾಗಕ್ಕೆ ಥ್ರೆಡ್ನ ಈ ರೀತಿ ಪ್ಲೇಸ್ ಮಾಡ್ಕೊಳ್ಳಿ. ಆನಂತರ ನೀಡಲ್ ಸಹಾಯದಿಂದ ಸೀರೆ ಮೇಲ್ಭಾಗದಿಂದ ನೀಡಲ್ನ ಹಾಕಿ ದಾರನ ಪೂರ್ತಿಯಾಗಿ ಮೇಲಕ್ಕೆತ್ಕೊಂಡು ನಾವೀಗ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ ಆ ರೀತಿಯಲ್ಲಿ 1, 2 ಅಥವಾ 3 ಗಂಟುಗಳನ್ನ ಹಾಕ್ಕೊಂಡು ಟೈಟಾಗಿ ಕಟ್ಕೋಬೇಕು. ಈ ರೀತಿ ಕಟ್ಕೊಂಡಿದ್ದಾದಮೇಲೆ ಅದ್ರ ಪಕ್ಕ ಒಂದು ಲಾಕ್ನ ಮಾಡ್ಕೋಬೇಕು. ನಾವು ಡೈರೆಕ್ಟಾಗಿ ಸೀರೆಗೂ ಕೂಡ ಗಂಟು ಹಾಕ್ಕೊಬೋದು ಅಥವಾ ದಾರಕ್ಕೆ ಆಲ್ರೆಡಿ ಗಂಟು ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ಇವಾಗ ಲಾಕ್ ಆದಮೇಲೆ 5 ಚೈನ್ಗಳನ್ನ ಹಾಕ್ಕೊಳ್ಳೋಣ. 5 ಚೈನ್ಗಳನ್ನ ಹಾಕಿಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಸರಿಯಾಗಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಅಥವಾ ಒಂದು ಪಾಯಿಂಟ್ ಹಿಂದಕ್ಕೆ ಲಾಕ್ ಮಾಡ್ಕೊಳ್ಳಿ. ಇವಾಗ 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಅಥವಾ ನಿಮಗೆ ರಿಂಕಲ್ಸ್ ಬರುತ್ತೆ ಅನ್ನೋಂಗಿದ್ರೆ ಒಂದು ಪಾಯಿಂಟ್ ಹಿಂದಕ್ಕೆ ಲಾಕ್ ಮಾಡ್ಕೊಳ್ಳಿ. ಇವಾಗ ನಾವು ಡೈರೆಕ್ಟಾಗಿ ಸೀರೆಗೇ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ನಿಮಗೆ ಒಂದು ಡಬಲ್ ಕ್ರೋಶೆಟ್ ಕಂಬ ಹಾಕೋದಕ್ಕೆ ಎಷ್ಟು ಗ್ಯಾಪ್ ಬೇಕು ಅನ್ನೋ ಒಂದು ಐಡಿಯಾದ ಮೇಲೆ ಗ್ಯಾಪ್ನ ಕೊಟ್ಬಿಟ್ಟು ಒಂದು ಡೈರೆಕ್ಟಾಗಿ ಸ್ಯಾರಿಗೇ ಡಬಲ್ ಕ್ರೋಶೆಟ್ನ ಕಂಬ ಮಾಡ್ಕೊಳ್ಬೇಕು. ನಾವಿವಾಗ ಒಂದು ಕಂಬನ ಮಾಡ್ಕೊಂಡ್ವಲ್ಲ ಅದೇ ಸೇಮ್ ಹೋಲಲ್ಲಿ ನಾವು ಪ್ರತಿಯೊಂದು ಕಂಬನೂ ಮಾಡ್ಕೊತಾ ಹೋಗಬೇಕು. ಅಂದರೆ ನಾನಿಲ್ಲಿ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಾನಿಲ್ಲಿ ನೋಡಿ ಸೇಮ್ ಹೋಲಲ್ಲಿ ನಾವು ಕಂಬನ ಮಾಡಿಕೊಂಡು ಹೋಗಬೇಕು. ನೀವು ಒಂದು ಕಂಬನ ಯಾವ ಹೋಲ್ಗೆ ಹಾಕ್ತಿರೋ ಅದೇ ಹೋಲ್ಗೆ ನೀವು ಎಷ್ಟು ಕಂಬಗಳು ಬರುತ್ತೆ ನೋಡಿ. ಒಂದು ಆರ್ಚ್ ಕಂಪ್ಲೀಟ್ ಆಗೋದಕ್ಕೆ ನಿಮಗೆ ಎಷ್ಟು ಕಂಬಗಳು ಇಡಿಸ್ಬೋದು ಅಂತ ಅನಿಸುತ್ತೆ ನೋಡಿ. 9ರಿಂದ 10 ಡಬಲ್ ಕ್ರೋಶೆಟ್ ಮಾಡೋದಾದರೆ 9ರಿಂದ 10 ಕಂಬಗಳನ್ನ ಹಾಕ್ಕೋಬೋದು. ನಾನಿಲ್ಲಿ 9 ಕಂಬನೇ ಕರೆಕ್ಟ್ ಆಗುತ್ತೆ ನಮಗೆ ಆರ್ಚ್ಗೆ ಕಂಪ್ಲೀಟ್ ಆಗುತ್ತೆ ಅಂದ್ಬಿಟ್ಟು ನಾನಿಲ್ಲಿ 9 ಡಬಲ್ ಕ್ರೋಶೆಟ್ನ ಮಾಡ್ಕೊತಾ ಇದ್ದೀನಿ. ಸೊ 9 ಡಬಲ್ ಕ್ರೋಶೆಟ್ನ ಮಾಡ್ಕೊಂಡಿದ್ದೀನಿ ನೋಡಿ. 9 ಕಂಬಗಳಿಗೆ ಕರೆಕ್ಟಾಗಿ ನಮಗೆ ಈ ರೀತಿ ಆರ್ಚ್ ಪುಟ್ಟದಾಗಿ ಒಂದು ಆರ್ಚ್ ಫಾರ್ಮ್ ಆಗುತ್ತೆ. ಅದಾದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ದಾದಮೇಲೆ 3 ಚೈನ್ ಗ್ಯಾಪ್ ಕೊಡಬೇಕು. 3 ಚೈನ್ ಗ್ಯಾಪ್ ಕೊಟ್ಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿದ್ದಾದಮೇಲೆ ಮತ್ತೆ 5 ಚೈನ್ ಗ್ಯಾಪ್ನ ಕೊಡಬೇಕು. 5 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಕರೆಕ್ಟಾಗಿ ಲಾಕ್ ಮಾಡಿ. ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡಿ ಅಥವಾ ರಿಂಕಲ್ಸ್ ಬರುತ್ತೆ ಅನ್ನೋಂಗಿದ್ರೆ ಒಂದು ಪಾಯಿಂಟ್ ಹಿಂದಕ್ಕೆ ಲಾಕ್ ಮಾಡಿ, ಬಿಗಿನರ್ಸ್ಗಳು ಅಂತ ಅಂದರೆ. ಸೊ ಇವಾಗ ಅದೇ ರೀತಿ ಸೆಕೆಂಡ್ ಆರ್ಚ್ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಮತ್ತೆ 3 ಚೈನ್ ಹಾಕಿ 5 ಚೈನ್ ಆದಮೇಲೆ ಒಂದು 3 ಚೈನ್ ಗ್ಯಾಪ್ ಬರಬೇಕು. ಇವಾಗ ಡೈರೆಕ್ಟಾಗಿ ಸ್ಯಾರಿಗೇ ಡಬಲ್ ಕ್ರೋಶೆಟ್ಟು ಆರ್ಚ್ 9 ಕಂಬಗಳು. ನಾನಿವಾಗ ಮೊದಲನೇ ಆರ್ಚ್ ಮಾಡಿದಾಗ 9 ಕಂಬಗಳನ್ನ ಮಾಡ್ಕೊಂಡಿದ್ದೀನಲ್ಲ, ಹಾಗಾಗಿ ಪ್ರತಿಯೊಂದು ಆರ್ಚ್ನೂ 9 ಕಂಬಗಳು ಮಾಡಬೇಕು. ಸೇಮ್ ಹೋಲ್ಗೆ ಮಾಡಬೇಕು. ಸೇಮ್ ಹೋಲ್ಗೆ 9 ಕಂಬಗಳನ್ನ ಮಾಡಿಕೊಂಡು ಹೋಗಬೇಕು. ಡಬಲ್ ಕ್ರೋಶೆಟ್ನ ಮಾಡ್ತಾಯಿದ್ದೀನಿ. ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಇವಾಗ 9 ಕಂಬ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸೀರೆಗೆ ಲಾಕ್ ಮಾಡಿ 3 ಚೈನ್ ಗ್ಯಾಪು, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಅದಾದಮೇಲೆ 5 ಚೈನ್ ಗ್ಯಾಪು, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಸೊ ಇದೇ ರೀತಿ ನಾವು ಫಸ್ಟ್ ಸ್ಟೆಪ್ಪು ಮಾಡ್ಕೊಂಡು ಹೋಗಬೇಕು. ನಾನಿಲ್ಲಿ ಯಾವುದು ಬೇಸ್ ಲೈನ್ ಏನು ಮಾಡ್ತಾಯಿಲ್ಲ, ಡೈರೆಕ್ಟಾಗಿ ಸೀರೆಗೇ ಆರ್ಚ್ನ ಮಾಡ್ತಾಯಿದ್ದೀನಿ. ಇದು ಒಂಥರ ಡಿಸೈನ್ ಡಿಫ್ರೆಂಟ್ ಆಗಿರುತ್ತೆ, ಟೈಮ್ ಸೇವಿಂಗ್ ಆಗಿ ಕೂಡ ಇರುತ್ತೆ. ಡಬಲ್ ಸ್ಟೆಪ್ ಆರ್ಚ್ ಈ ರೀತಿ ಹೊಸದಾಗಿ ಒಂದು ಡಿಸೈನ್ನ ಮಾಡ್ಕೋಬೋದು ಅನ್ನೋ ಒಂದು ಟ್ರೈ ಮಾಡೋಣ ಅಂತ ಮಾಡಿದ್ದು ನೋಡಿ. ಈ ರೀತಿಯಾಗಿ ನಾವು
ತುಂಬ ಈಸಿಯಾಗಿರುತ್ತೆ ಮತ್ತು ಫಾಸ್ಟ್ ಮೂವಿಂಗ್ ಇರುತ್ತೆ. ನಾವು ಬೇಸ್ ಲೈನ್ ಇಲ್ಲಿ ಒಂದು ಸ್ಟೆಪ್ನೇ ಸ್ಕಿಪ್ ಮಾಡ್ತೀವಲ್ಲ, ಸೊ ಫೈನಲ್ ಲುಕ್ ನಿಮಗೆ ಡಬಲ್ ಸ್ಟೆಪ್ಪು ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೆಕೆಂಡ್ ಸ್ಟೆಪ್ಗೆ ನಾನು ಬ್ಲೂ ಕಲರ್ ಥ್ರೆಡ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲೂ ಅಷ್ಟೇ ನಾನು ದಾರದ ತುದಿಗೆ ಯಾವುದೇ ರೀತಿ ಗಂಟು ಹಾಕ್ಕೊಳ್ಳಲ್ಲ, ಡೈರೆಕ್ಟಾಗಿ ದಾರಾನ ಸೀರೆಗೇ ಲಾಕ್ ಮಾಡ್ಕೊಳ್ತೀನಿ. ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡಿಕೊಂಡು ನಾವು ಫಸ್ಟ್ ಸ್ಟೆಪ್ಪಲ್ಲಿ ಏನು ಗೋಲ್ಡ್ ಥ್ರೆಡ್ನ ಲಾಕ್ ಮಾಡಿದ್ವಿ ಅದೇ ಜಾಗದಲ್ಲಿ ನಾನು ಈ ದಾರಾನ ಕೂಡ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ನಾವು ಮೊದಲನೇದು ಯಾವ ರೀತಿ ಗಂಟು ಹಾಕ್ಕೊಂಡ್ವಿ ಅಲ್ಲ, ಅದೇ ರೀತಿ ಗಂಟನ್ನು ಹಾಕ್ಕೊಂಡು ಮಾಡ್ಕೊಂಡು ಹೋಗಬೇಕು. 2 ಅಥವಾ 3 ಗಂಟುಗಳನ್ನ ಹಾಕ್ಕೊಂಡು ಟೈಟಾಗಿ ಕಟ್ಕೋಬೇಕು. ನಾವು ಟೈಟಾಗಿ ಕಟ್ತೀವಿ ಅಂದ್ಬಿಟ್ಟು ತುಂಬ ಫೋರ್ಸಾಗಿ ಎಳಿಯೋಕ್ಕೆ ಹೋಗಬೇಡಿ. ಇದು ಸಿಲ್ಕ್ ಥ್ರೆಡ್ ಆಗಿರೋದ್ರಿಂದ ನೀವು ತುಂಬ ಫೋರ್ಸಾಗಿ ಎಳೆದ್ರೆ ದಾರ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಒಂದು ಬ್ಯಾಲೆನ್ಸಿಂಗಲ್ಲಿ ನೋಡಿಕೊಂಡು ಟೈಟ್ ಮಾಡ್ಕೊಳ್ಳಿ. ಮಾಡಿದ್ದಾದಮೇಲೆ ಇವಾಗ ನಾವು ಫಸ್ಟ್ ಸ್ಟೆಪ್ಪು ಗೋಲ್ಡ್ ಥ್ರೆಡ್ ಏನು 5 ಚೈನ್ ಹಾಕಿರ್ತೀವಲ್ಲ, ಅದು ಫಸ್ಟ್ ಲಾಕ್ ಇರುತ್ತೆ ಅಲ್ಲ, ಆ ಚೈನ್ ಮೇಲೆ ಈ ಲಾಕ್ನ ಮಾಡ್ಕೊಳ್ಳಿ. ಮಾಡಿದ್ದಾದಮೇಲೆ 5 ಚೈನ್ ಗ್ಯಾಪ್ ಕೆಳಗಡೆಗೆ 5 ಚೈನ್ ಹಾಕ್ಕೋಬೇಕು. ಇವಾಗ ಲಾಕ್ ಮೇಲೆ ಲಾಕ್ ಮಾಡಬೇಕು. ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಇವಾಗ ನೆಕ್ಸ್ಟು ಡೈರೆಕ್ಟಾಗಿ ನಾವು ಸೆಕೆಂಡ್ ಸ್ಟೆಪ್ ಆರ್ಚ್ನ ಶುರು ಮಾಡೋಣ. ಈಗ 3 ಚೈನ್ ಗ್ಯಾಪ್ ಇದೆಯಲ್ಲ, ಆ 3 ಚೈನ್ ಗ್ಯಾಪ್ ಆದಮೇಲೆ ನಾವು ಫಸ್ಟ್ ಸ್ಟೆಪ್ ಆರ್ಚ್ ಮಾಡಿದ್ದೀವಿ. ನಿಮಗೆ ಅಲ್ಲಿ ಪುಟ್ಟದಾಗಿ ಹೋಲ್ಸ್ಗಳು ಕಾಣಿಸ್ತಾ ಇದೆ ಅಲ್ಲ, ಆ ಹೋಲ್ಸ್ಗೆ ಒಂದು ಡಬಲ್ ಕ್ರೋಶೆಟ್ ಮಾಡಬೇಕು. ಫಸ್ಟ್ನೇ ಹೋಲ್ಗೆ ಒಂದು ಕಂಬನ ಮಾಡ್ಕೊಳ್ಳೋಣ. ಮಾಡಿದ್ದಾದಮೇಲೆ ನಾವು ಸ್ಮಾಲ್ ಬೀಡನ್ನ ತೊಗೊಂಡಿದ್ದೀವಲ್ಲ, ಆ ಬೀಡನ್ನ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಿ 2 ಚೈನ್ಗಳನ್ನ ಹಾಕಬೇಕು. 2 ಚೈನ್ ಹಾಕಿಬಿಟ್ಟು ಕಂಬದ ಮೇಲ್ಗಡೆಗೆ ಲಾಕ್ ಮಾಡಬೇಕು. ನಾವು ಪಿಕೋ ಮಾಡುವಾಗ ಯೂಶ್ವಲಿ 3 ಚೈನ್ಸ್ ಹಾಕ್ತೀವಿ, ಬಟ್ ನಾನಿಲ್ಲಿ 2 ಚೈನ್ ಹಾಕ್ತಾ ಇದ್ದೀನಿ ಅಷ್ಟೇ. ಸೇಮ್ ನೆಕ್ಸ್ಟ್ ಹೋಲ್ಗೆ ಮತ್ತೆ ಒಂದು ಡಬಲ್ ಕ್ರೋಶೆಟ್ ಕಂಬ ಹಾಕಿ ಒಂದು ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಿ ನೆಕ್ಸ್ಟು 2 ಚೈನ್ಗಳನ್ನ ಹಾಕಬೇಕು. 2 ಚೈನ್ ಹಾಕಿ ಕಂಬದೊಳಗಡೆಗೆ ಲಾಕ್ ಮಾಡಬೇಕು. ಇದು ಹಾಫ್ ಪಿಕೋ ಟೈಪಲ್ಲಿ ನಿಮಗೊಂಥರ ಶಾರ್ಪ್ ವಿ ಶೇಪಲ್ಲಿ ಬರುತ್ತೆ. ನಿಮಗೆ 3 ಚೈನ್ ಹಾಕಿದಾಗ ಅದು ಯು ಶೇಪಲ್ಲಿ ಬರುತ್ತೆ. 2 ಚೈನ್ ಹಾಕ್ತಿರಲ್ಲ, ಅದು ನಿಮಗೆ ವಿ ಶೇಪಲ್ಲಿ ಬರುತ್ತೆ. ಈ ಪಿಕೋ ಒಂಥರ ಡಿಫ್ರೆಂಟಾಗಿ ನಿಮಗೆ ಬೇರೆ ಥರ ಡಿಸೈನೇ ಅಂತ ಅನಿಸುತ್ತೆ. ಸೊ ಇದೇ ರೀತಿ ನಾವು ಒಂದೊಂದು ಹೋಲ್ ಮೇಲೂ ಒಂದೊಂದು ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. ಆನಂತರ ಬೀಡನ್ನ ಹಾಕಿಬಿಟ್ಟು ಲಾಕ್ ಮಾಡಿ ನೆಕ್ಸ್ಟು 2 ಚೈನ್ ಹಾಕಿ ಕಂಬದೊಳಗಡೆಗೆ ಲಾಕ್ ಮಾಡಬೇಕು. ಸೊ ಇದು ನಿಮಗೆ ಇದೇ ರೀತಿ ಮಾಡ್ಕೊಂಡು ಹೋಗೋದ್ರಿಂದ 9 ಕಂಬಗಳಿರೋದ್ರಿಂದ 9 ಡಬಲ್ ಕ್ರೋಶೆಟ್ಸ್ ಬರುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲೂ ಕೂಡ ನಮಗೆ 9 ಕಂಬಗಳೇ ಬರುತ್ತೆ. ಹೋಲ್ ಏನಿದೆ ಆ ಹೋಲ್ ಮೇಲೆ ನೀವು ಕಂಬನ ಮಾಡ್ಕೊಂಡು ಹೋಗಿ. ಕಂಬದ ಮಧ್ಯಕ್ಕೆ ಕಂಬ ಮಾಡ್ತಾ ಇಲ್ಲ ನಾನಿಲ್ಲಿ. ಏನು ಹೋಲ್ಗಳು ಕಾಣಿಸುತ್ತೆ ಅಲ್ಲ ಫಸ್ಟ್ನೇ ಆರ್ಚ್ದು, ಆ ಹೋಲ್ ಮೇಲೆ ನಾನು ಕಂಬಗಳನ್ನ ಮಾಡಿದ್ದೀನಿ. ಇವಾಗ ಕಂಬ ಪೂರ್ತಿ ಆದಮೇಲೆ ಆರ್ಚ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ 3 ಚೈನ್ ಗ್ಯಾಪ್ದು ಲಾಕ್ ಇರುತ್ತಲ್ಲ, ಆ ಲಾಕ್ ಮೇಲೆ ಲಾಕ್ ಮಾಡಿಬಿಟ್ಟು 5 ಚೈನ್ ಗ್ಯಾಪ್ ಕೆಳಗಡೆಗೆ 5 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. 2 ಸ್ಟೆಪ್ಪಲ್ಲಿ ನಿಮಗೆ ಈ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಕುಚ್ಚು ಕಟ್ಕೊಳ್ಳೋದು ಬರುತ್ತೆ. 2 ಸ್ಟೆಪ್ಪಲ್ಲಿ ಡಬಲ್ ಆರ್ಚ್ ತುಂಬಾ ಚೆನ್ನಾಗಿ ಬರುತ್ತೆ. ಒಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ ನಿಮಗೆ ನೋಡಿ. ಪಿಕೋನು ಅಷ್ಟೇ, ನೀವು 3 ಚೈನ್ ಹಾಕಿ ಪಿಕೋ ಮಾಡಿದಾಗ ಬರೋ ಡಿಸೈನಿಗೂ ಲುಕ್ಕಿಗೂ 2 ಚೈನ್ ಹಾಕಿ ಮಾಡಿದಾಗ ಮಾಡಿರೋ ಅಂಥ ಪಿಕೋ ಏನು ಡಿಸೈನ್ ಲುಕ್ ಇದೆಯಲ್ಲ, 2 ಡಿಫ್ರೆಂಟ್ ಅನಿಸುತ್ತೆ ನಿಮಗೆ. ಅದು ಸ್ವಲ್ಪ ಬೇರೆ ರೀತಿಯಲ್ಲಿ ಕಾಣಿಸುತ್ತೆ ನಿಮಗೆ. ಇದು ಪುಟ್ಟದಾಗಿ ಹಾಫ್ ಪಿಕೋ ಟೈಪಲ್ಲಿ ಬರುತ್ತೆ ನಿಮಗೆ. ಸೊ ನೆಕ್ಸ್ಟ್ ಅದೇ ರೀತಿ ಎಲ್ಲ ಆರ್ಚ್ಗಳನ್ನೂ ಕಂಪ್ಲೀಟ್ ಮಾಡ್ಕೊಳ್ಬೇಕಾಗುತ್ತೆ. ನಾವು ನಾರ್ಮಲಿ ಬೇಸ್ ಲೈನ್ನ ಹಾಕಿ ಅಥವಾ ಬೀಡ್ ಹಾಕಿ ಈ ಥರ ಮಾಡಿದ್ದೀವಿ. ಅದರಲ್ಲೂ ನಾವು ಸ್ವಲ್ಪ ಕಂಬಗಳು ನಿಮಗೆ ಜಾಸ್ತಿ ಬರುತ್ತೆ, ಆರ್ಚ್ ಕೂಡ ದೊಡ್ಡದಾಗಿ ಬರುತ್ತೆ. ಬಟ್ ನಾವಿಲ್ಲಿ ಡೈರೆಕ್ಟಾಗಿ ಸೀರೆಗೆ ಆರ್ಚ್ ಮಾಡಿಬಿಟ್ಟು ಫಸ್ಟ್ ಸ್ಟೆಪ್ದು 9 ಕಂಬಗಳನ್ನ ಹಾಕಿರೋದು. ಅದೊಂಥರ ಪುಟ್ಟು ಆರ್ಚ್ ಬಂದಂಗೆ ಆಗಿರುತ್ತೆ. ಅದ್ರ ಮೇಲೆ ನೋಡಿ ಇದು ಒಂಥರ ಪಿಕಾಕ್ದು ಎಲೆಗಳನ್ನ ಗರಿನ ಬಿಚ್ಚಿದಾಗ ಹೇಗೆ ಕಾಣಿಸ್ತಾ ಇರುತ್ತೆ ಆ ರೀತಿ ಒಂದು ಪಿಕಾಕ್ ಡಿಸೈನ್ ಅಂತ ಅದಕ್ಕೋಸ್ಕರನೇ ಹೇಳೋದು. ನೋಡಿ ನಾನು ಇವಾಗ ಆರ್ಚ್ಗಳನ್ನ ಮಾಡ್ಕೊಂಡಿರೋದು ನಿಮಗೆ ತೋರಿಸ್ತಾ ಇದ್ದೀನಿ.
ಇದಕ್ಕೆ ನಾನು ಕಲರ್ ಕಾಂಬಿನೇಷನ್ ಅಷ್ಟು ಇದ್ದಿಲ್ಲ, ಗೋಲ್ಡ್ ಆ್ಯಂಡ್ ಬ್ಲೂ ಅಷ್ಟೇ ಇದ್ದಿದ್ದರಿಂದ ಗೋಲ್ಡ್ ಕಲರ್ ಥ್ರೆಡ್ಡಿಂದ ಕುಚ್ಚನ್ನ ಕಟ್ಟಿದ್ದೀನಿ. 180 ಎಳೆ ದಾರ ತಗೊಂಡಿದ್ದೀನಿ ಕುಚ್ಚು ಕಟ್ಕೊಳ್ಳೋದಕ್ಕೆ. ತುಂಬ ದಪ್ಪನಾಗಿ ತುಂಬ ಚೆನ್ನಾಗಿ ಬಂದಿದೆ. ಫುಲ್ ಗೋಲ್ಡ್ ಕಲರ್ ಥ್ರೆಡ್ಡೇ ಯೂಸ್ ಮಾಡಿದ್ದೀನಿ ಕುಚ್ಚು ಕಟ್ಕೊಳ್ಳೋದಕ್ಕೆ. ಗೋಲ್ಡ್ ಆ್ಯಂಡ್ ಬ್ಲೂ ಕಲರ್ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ಡೈರೆಕ್ಟಾಗಿ ಕೂಡ ನೋಡೋದಕ್ಕೆ. ಸೊ ಕಂಪ್ಲೀಟ್ ಆದಮೇಲೆ ನಿಮಗೆ ಈ ರೀತಿ ಕಾಣಿಸ್ತಾ ಇದೆ. ತುಂಬ ಫಾಸ್ಟ್ ಮೂವಿಂಗ್ ಆಗಿ ತುಂಬ ಈಸಿಯಾಗಿ ನಾವು ಬಿಗಿನರ್ಸ್ಗಳು ಕೂಡ ಈ ಡಿಸೈನ್ನ ಮಾಡ್ಕೋಬಹುದು. ಸೊ ಈ ಡಿಸೈನ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.